ಇನ್ನು ಕಲಬುರಗಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೆಲವು ರಾಜ್ಯದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಬಿಜೆಪಿಯ ಕೆಲ ನಾಯಕರು ಅಧ್ಯಕ್ಷರು ಬದಲಾವಣೆ ಮಾಡಬೇಕು ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಇದನ್ನೆಲ್ಲ ನಿರ್ಧಾರ ಮಾಡುತ್ತೆ. ಬಿಜೆಪಿಯಲ್ಲಿ ಯಾವುದೇ ಗೊಂದಲವಿಲ್ಲ. ಅಧ್ಯಕ್ಷರ ಚುನಾವಣೆ ವಿಚಾರ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶವಿದೆ. ಹೈಕಮಾಂಡ್ ಈ ಕುರಿತು ನಿರ್ಧಾರ ಮಾಡುತ್ತೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಲಬುರಗಿಯಲ್ಲಿ ತಮ್ಮ ಹೇಳಿಕೆಯನ್ನ ನೀಡಿರುವಂತದ್ದು. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ರಾಜ್ಯದಲ್ಲಿದೆ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾರು ಮಾಡಬೇಕು ಅಂದ್ರೆ ಚುನಾವಣೆ ಅಂದ್ರೆ ಅದು ಆಯ್ಕೆ ಪ್ರಕ್ರಿಯೆ, ಅದು ವಿರೋಧ ಆಗಬಹುದು, ಚುನಾವಣೆ ಆಗಬಹುದು, ಹೀಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಪ್ರಜಾಪ್ರಭುತ್ವದಲ್ಲಿ ಅವರು ಅಭಿಪ್ರಾಯ ಹೇಳ್ತಾರೆ. ಕೇಂದ್ರದಲ್ಲಿರುವ ನಾಯಕತ್ವ, ರಾಜ್ಯದಲ್ಲಿರುವಂಥ ನಾಯಕತ್ವ ಒಟ್ಟಾಗಿ ಸರಿಯಾದ ತೀರ್ಮಾನವನ್ನು ತಗೊಳ್ಳುತ್ತೆ. ಆ ತೀರ್ಮಾನದಿಂದ ನಿಮಗೆಲ್ಲರೂ ಖುಷಿ ಆಗುತ್ತೆ. ಅನೇಕ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದಾರೆ. ನಾನು ಮತ್ತು ಪ್ರಮೋದ್ ಮತ್ತು ರಾಜು ಬರೆದಿದ್ದೀನಿ. ಸಾಮಾನ್ಯವಾಗಿ ಹಿಂದುಳಿದ ವರ್ಗದಲ್ಲಿರುವಂಥ ಜನಸಾಮಾನ್ಯರ ಸಮಸ್ಯೆಗಳು, ಅವುಗಳ ಅಧ್ಯಯನ, ಕೇಂದ್ರ ಸರ್ಕಾರ ಮಾಡಿರುವಂಥ ಜಾತಿ ಗಣತಿ ವಿಚಾರದ ಸಂಬಂಧಪಟ್ಟಂತೆ ಚರ್ಚೆಗಳು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ 2015ರಿಂದ ಪಡೆದಿರುವಂಥ ಸಾಮಾಜಿಕ ಶೈಕ್ಷಣಿಕ ಹೆಸರಲ್ಲಿ ನಡೆಯುವಂಥ ಜಾತಿ ಜನಗಣತಿ, ಅದರ ಬಗ್ಗೆ ಚರ್ಚೆಗಳು ಇವತ್ತು ನಡೆಯುತ್ತವೆ. ಈ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಶಕ್ತಿ ಕೊಡಬೇಕು ಮತ್ತು ಹಿಂದುಳಿದ ವರ್ಗದ ಸಂಘಟನೆ ಮಾಡಬೇಕು, ಹಿಂದುಳಿದ ವರ್ಗದ ಸಮಸ್ಯೆಯನ್ನು ಅಧ್ಯಯನ ಮಾಡಬೇಕು, ಅದು ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಸಾಮಾಜಿಕ ನ್ಯಾಯ ಸಮಿತಿಯ ಒಂದು ಚರ್ಚೆಯನ್ನು ಇವತ್ತು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಬಹುತೇಕ ರಾಜ್ಯದ ಅನೇಕ ಕಡೆಗಳಿಗೆ ನಡೀತಾ ಇದೆ. ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿ ಇವತ್ತು ಕಲಬುರಗಿ ನಾವೆಲ್ಲ ಬಂದಿದ್ದೇವೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ಬಹುದಾದಂಥ ಜಾತಿ ಗಣತಿಯ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡುವುದು ಮತ್ತು ಅದರ ಅಗತ್ಯತೆ ಮತ್ತು ಅನಿವಾರ್ಯತೆಯನ್ನು ತಿಳಿಯುವುದು. ರಾಜ್ಯ ಸರ್ಕಾರ ಜಾತಿ ಗಣತಿ ಹೆಸರಿನಲ್ಲಿ ಪ್ರತಿ ಸಾರಿ ಸಮಸ್ಯೆಗಳು ಬಂದಾಗ ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿಬಿಟ್ರೆ